ಸ್ವಾತಂತ್ರ್ಯ ವೀರ ಸಾವರ್ಕರ್ ಬೆಳಗಾವಿಯ ಹಿಂಡಲ್ಗ ಕೇಂದ್ರ ಕಾರಾಗೃಹದಲ್ಲಿ 3 ತಿಂಗಳಿರ್ತಾರೆ. 1915 ಅವರನ್ನ ಕರ್ನಾಟಕ ಸರ್ಕಾರ ಅಂದರೆ ಭಾರತ ಸರ್ಕಾರ, ನೆಹರು ಅವರು ಕಾಂಗ್ರೆಸ್ ಸರ್ಕಾರ ಅವರನ್ನು ಬಂಧನ ಮಾಡಿ, ಮುಂಬೈನಿಂದ ಬಂಧನ ಮಾಡಿ ಇಲ್ಲಿ ಹಿಂಡಲ್ಗಾ ಜೈಲಿಗೆ ತರ್ತಾರೆ 1915. ಕಾರಣ ಏನು ಅಂತಂದ್ರೆ, ಆ ಪಾಕಿಸ್ತಾನದ ಅಧ್ಯಕ್ಷರು ಭಾರತಕ್ಕೆ ಬರ್ತಾರೆ, ಮಾತುಕತೆಗೆ ಬರೋರಿದ್ದಾರೆ. ಇವರೇನಾದರೂ ಬ್ಲ್ಯಾಕ್ ಫ್ಲಾಗ್ ತೋರಿಸ್ಬೋದು, ಪ್ರತಿಭಟನೆ ಮಾಡಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಪ್ರಿವೆಂಟಿವ್ ಆಗಿ ಅವರನ್ನು ಅರೆಸ್ಟ್ ಮಾಡಿ ಇಲ್ಲಿ 3 ತಿಂಗಳು ಇಡ್ತಾರೆ. ಇದೊಂದು ಅತ್ಯಂತ ಖಂಡನೀಯವಾದ, ಅನಾವಶ್ಯಕವಾದ. ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕ್ರಾಂತಿಕಾರಿಗಳ ಪರವಾಗಿ ನಿಂತ್ಕೊಂಡಿಲ್ಲ. ಅದು ಸ್ವಾತಂತ್ರ್ಯ ವೀರ ಸಾವರ್ಕರ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಚಂದ್ರಶೇಖರ್ ಆಜಾದ್ ಇರ್ಬೋದು, ಇನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲರು ಕೂಡ ಇರ್ಬೋದು. ಅವರನ್ನು ಕೂಡ ವ್ಯವಸ್ಥಿತವಾಗಿ ಪಕ್ಕಕ್ಕೆ ತಳ್ತಾರೆ. ಹೀಗೆ ಇವರಿಗೆ ಶಾಂತಿ ಪ್ರಿಯರ ಹೆಸರಿನಲ್ಲಿ ವೋಟ್ ಬ್ಯಾಂಕ್ ನಿರ್ಮಾಣ ಮಾಡೋಗೋಸ್ಕರ ತಮ್ಮದೇ ಆದಂಥ ವ್ಯಕ್ತಿಗಳನ್ನು ಪ್ರೊಜೆಕ್ಟ್ ಮಾಡ್ತಾ ಬಂದರು. ಅದು ಗಾಂಧೀಜಿ, ನೆಹರೂಜಿ ಬಿಟ್ಟರೆ ಮೂರನೇವರು ಯಾರನ್ನೂ ಪ್ರೊಜೆಕ್ಟ್ ಮಾಡಲಿಲ್ಲ. ಯಾರನ್ನೂ ಇತಿಹಾಸದ ಪುಟಗಳಲ್ಲಿ ಅವರನ್ನು ದಾಖಲೆ ಕೂಡ ಮಾಡಲಿಲ್ಲ. ಸುಭಾಷ್ ಚಂದ್ರ ಬೋಸ್ ಅವರ ಹೆಸರು ಕೂಡ ಎಲ್ಲೂ ಉಲ್ಲೇಖ ಮಾಡಿಲ್ಲ, ಪಠ್ಯಪುಸ್ತಕದಲ್ಲಿಲ್ಲ, ಇತಿಹಾಸದಲ್ಲೂ ಕೂಡ ಇಲ್ಲ. ಇವತ್ತು ಕಾಂಗ್ರೆಸ್ನವರು ಡಾಕ್ಟರ್ ಅಂಬೇಡ್ಕರ್ ಹೆಸರು ಹೇಳಿಕೊಂಡು ವೋಟ್ ಬ್ಯಾಂಕ್ ನಿರ್ಮಾಣ ಮಾಡ್ತಾ ಇದ್ದಾರೆ ಅಷ್ಟೇ ವಿನಃ, ಅಧಿಕಾರಗೋಸ್ಕರ ಹೇಳ್ತಾ ಇದ್ದಾರೆ ಅಷ್ಟೇ ವಿನಃ, ಅವತ್ತಿನ ದಿನದಲ್ಲಿ ಕಾಂಗ್ರೆಸ್ ಸರ್ಕಾರ ಡಾಕ್ಟರ್ ಅಂಬೇಡ್ಕರ್ 2 ಬಾರಿ ಸೋಲಿಸುತ್ತೆ. ಅವರ ವಿರುದ್ಧ ತಮ್ಮ ಕ್ಯಾಂಡಿಡೇಟ್ ಹಾಕಿ ಡಾಕ್ಟರ್ ಅಂಬೇಡ್ಕರ್ನ ಸೋಲಿಸ್ತಾರೆ. ಅಷ್ಟೇ ಅಲ್ಲ, ಅವರ ಸತ್ತ ನಂತರ, ತೀರ್ಕೊಂಡ ನಂತರ ದೆಹಲಿಯಲ್ಲಿ ಒಂದು ಸ್ವಲ್ಪ ಕೂಡ ಜಾಗ ಕೊಡೋದಿಲ್ಲ, ಸರ್ಕಾರದ ಜಾಗ ಕೊಡೋದಿಲ್ಲ ಅವರ ಸಮಾಧಿಗೆ.